ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ವರ್ಸಸ್ಸು ಹರಿಯಾಣ ಸ್ಟೀಲರ್ಸು ಇವತ್ತಿನ ಒಂದು ಮ್ಯಾಚ್ ಇದೆ. ಇವತ್ತು ಏನಪ್ಪ ಅಂತಂದರೆ ಹರಿಯಾಣ ಸ್ಟೀಲರ್ಸ್ ಕೋಚು ಮನ್ಪ್ರೀತ್ ಸಿಂಗ್ ಅವರು ಒಂದು ದಮ್ ಇದ್ದರೆ ಬೆಂಗಳೂರು ಬುಲ್ಸ್ಗೆ ಈ ಒಂದು ಮ್ಯಾಚನ್ನು ಗೆದ್ದು ತೋರಿಸಲಿ ಅಂತ ಒಂದು ಚಾಲೆಂಜನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವ ರೀತಿಯಾಗಿ ಅದನ್ನು ಗೆಲ್ಲುತ್ತೆ, ಹಾಗೆ ಅವರಿಗೆ ಒಂದು ಯಾವ ರೀತಿಯಾಗಿ ಉತ್ತರವನ್ನು ಕೊಡುತ್ತೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಬೆಂಗಳೂರು ಬುಲ್ಸ್ ತಂಡ ಈಗ ಪ್ರೆಸೆಂಟಾಗಿ 9ನೇ ಸ್ಥಾನದಲ್ಲಿದೆ. ಹರಿಯಾಣ ಸ್ಟೀಲರ್ಸ್ ಅವರು ನಮಗಿಂತ ಒಂದು ಸ್ವಲ್ಪ ಮೇಲೆ ಇದ್ದಾರೆ. ಆದರೆ ಪರ್ಫಾರ್ಮೆನ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡನೂ ಏನು ಕಡಿಮೆ ಇಲ್ಲ. ಆದರೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಒಂದು ಚಾಲೆಂಜನ್ನು ಮನ್ಪ್ರೀತ್ ಸಿಂಗ್ ಅವರು, ಹರಿಯಾಣ ಸ್ಟೀಲರ್ಸ್ನ ಕೋಚು ಮನ್ಪ್ರೀತ್ ಸಿಂಗ್ ಅವರು ದಮ್ ಇದ್ದರೆ ಈ ಒಂದು ಮ್ಯಾಚನ್ನು ಗೆದ್ದು ತೋರಿಸಲಿ ಬೆಂಗಳೂರು ಬುಲ್ಸ್ ಅಂತಾನೆ ಹೇಳಿದ್ದಾರೆ. ಬೆಂಗಳೂರು ಬುಲ್ಸ್ ತಂಡ ಈ ಸಲ ಒಂದು ಸೋಲೋದು ಡೌಟ್. ಯಾಕಪ್ಪ ಅಂದರೆ ಹಿಂದಿನ ಒಂದು 2-3 ಮ್ಯಾಚ್ಗಳನ್ನು ಸೋತಿತ್ತಪ್ಪ ಅಂತಂದರೆ ಈ ಮ್ಯಾಚನ್ನು ಬೆಂಗಳೂರು ಬುಲ್ಸ್ ತಂಡ ಒಂದು ಕನ್ಫರ್ಮ್ ಆಗಿ ಒಂದು ಗೆಲ್ಲುತ್ತೆ. ಅದೇ ಏನಪ್ಪ ಅಂದರೆ ಹಿಂದಿನ 1 ಅಥವಾ 2ನೇ ಮ್ಯಾಚನ್ನು ಗೆದ್ದಿದ್ರಂದರೆ ಇಲ್ಲಿಗೆ ಬಂದು ಒಂದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಸೋಲನ್ನು ಅನುಭವಿಸೋದಕ್ಕೆ, ಯಾಕಪ್ಪ ಅಂತಂದರೆ ಇದು ನಮ್ಮ ಬೆಂಗಳೂರು ಬುಲ್ಸ್ನ ಒಂದು ಟ್ರ್ಯಾಕ್ ರೆಕಾರ್ಡ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹರಿಯಾಣ ಸ್ಟೀಲರ್ಸ್ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲೋದು ತುಂಬಾ ನಿಶ್ಚಿತ. ಹಾಗೆ ಇದೇ ರೀತಿಯ ಪ್ರೊ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ನಮ್ಮ ಬೆಂಗಳೂರು ಬುಲ್ಸ್ ತಂಡ ಒಂದು ಪ್ಲೇ ಆಫ್ಗೆ ಕ್ವಾಲಿಫೈ ಆಗದೇ ಇರ್ಬೋದು, ಆದರೆ ಈ ಥರದ ಒಂದು ಚಾಲೆಂಜಸ್ಗಳು ಬಂದಾಗ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯಾವಾಗಲೂ ಆದರೂ ಆಯಿತು ಏನಪ್ಪ ಅಂದರೆ ಒಳ್ಳೆ ರೀತಿಯಲ್ಲಿ ಆಡಿದೆ. ಅವರಿಗೆ ಒಂದು ಸರಿಯಾದ ಒಂದು ಪ್ರತ್ಯುತ್ತರವನ್ನು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಕೊಟ್ಟಿದೆ. ಈ ಒಂದು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಒಂದು ಬೆಂಗಳೂರು ಬುಲ್ಸ್ ತಂಡದ ಮ್ಯಾಚ್ ಇರೋದ್ರಿಂದ ಇಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸನ್ನು ತೋರ್ತಾರೆ. ಯಾಕಪ್ಪ ಅಂತಂದರೆ ಈಗಾಗಲೇ ಒಂದು 2 ಮ್ಯಾಚ್ಗಳನ್ನ ಹಿಂದಿನ ಮ್ಯಾಚನ್ನು ಸುತ್ತಿದ್ದಾರೆ. ಈಗ ಈ ಒಂದು ಮ್ಯಾಚನ್ನು ಹರಿಯಾಣ ಸ್ಟೀಲರ್ಸ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಗೆಲ್ಲುತ್ತೆ ಅಂತ ಕೋಚ್ ಅಂತ ರಣಧೀರ್ ಸಿಂಗ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅದರ ಜೊತೆಗೆ ಎಲ್ಲ ಪ್ಲೇಯರ್ಸ್ ಕೂಡ ಒಂದು ಒಳ್ಳೆ ರೀತಿಯಾದಂಥ ಒಂದು ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಕೋಚ್ ಅಂತ ರಣಧೀರ್ ಸಿಂಗ್ ಅವರು ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೆ ಅನ್ನಿಸ್ತಾನೆ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.